ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣ ಮತದಾನದಲ್ಲಿ ಭಾಗವಹಿಸಲು ವಿನಯ್ ಕುಲಕರ್ಣಿ ಅವರಿಗೆ ಅನುಮತಿಯನ್ನ ಕೊಡಲಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಅನುಮತಿ ಸಿಕ್ಕಿದೆ. ವಿನಯ್ ಕುಲಕರ್ಣಿ ಅವರಿಗೆ ವೋಟ್ ಮಾಡೋದಕ್ಕೆ ಮತದಾನ ಮಾಡಿ ತಕ್ಷಣ ಧಾರವಾಡವನ್ನ ತೊರೆಯುವಂತೆ ಹೈಕೋರ್ಟ್ ಏಕಸದಸ್ಯ ಪೀಠ ವಿನಯ್ ಕುಲಕರ್ಣಿ ಅವರಿಗೆ ಸೂಚನೆಯನ್ನ ಕೊಟ್ಟಿದೆ. ವೋಟಿಂಗ್ ಮಾಡೋದಕ್ಕೆ ಮಾತ್ರ ಅವಕಾಶವನ್ನ ಇಲ್ಲಿ ಕೊಡಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಿಂದ ವಿನಯ್ ಕುಲಕರ್ಣಿ ಅವರನ್ನ ಆಚೆ ಇಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಕಾಲಿಡುವಂತಿಲ್ಲ. ಆದರೆ ಮತದಾನದ ನಿಮಿತ್ತ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಹೈಕೋರ್ಟ್ ಏಕಸದಸ್ಯ ಪೀಠ ಯೋಗೇಶ್ ಗೌಡ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿಯವರಿಗೆ ಮತದಾನದಲ್ಲಿ ಭಾಗವಹಿಸಲು ಅನುಮತಿಯನ್ನ ಕೊಟ್ಟಿದ್ದಾರೆ. ವೋಟ್ ಮಾಡಿದ ತಕ್ಷಣ ಅವರು ಅಲ್ಲಿ ನಿಲ್ಲುವಂತಿಲ್ಲ. ವೋಟ್ ಮಾಡಿ ತತ್ಕ್ಷಣವೇ ಧಾರವಾಡದಿಂದ ವಾಪಸ್ ಬರಬೇಕು ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನು ಸಹ ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿದೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ವಿನಯ್ ಕುಲಕರ್ಣಿ ಅವರು ಇದುವರೆಗೂ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗೆ ಅವರಿಗೆ ಪ್ರವೇಶ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಅವರು ಅಲ್ಲಿಗೆ ಎಂಟ್ರಿಯನ್ನ ಕೊಡುವಂತಿಲ್ಲ. ಕಾನೂನಿನ ಆದೇಶವನ್ನ ಮೀರಿ ಆದರೆ ಚುನಾವಣೆ ಇರುವುದರಿಂದ ಮತದಾನ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ರು. ಹಾಗಾಗಿ ಅನುವು ಮಾಡಿಕೊಡಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ವಿನಯ್ ಕುಲಕರ್ಣಿ ಅವರಿಗೆ ವೋಟ್ ಮಾಡೋದಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ಅನುಮತಿಯನ್ನ ಕೊಟ್ಟಿರುವುದು ಏನಿದೆ ಮತ್ತಷ್ಟು ಮಾಹಿತಿ? ಮಧುಶ್ರೀ, ಹಿಂದೆ ಬಹಳಷ್ಟು ಬಾರಿ ಅವರು ಪ್ರಯತ್ನ ಮಾಡಿದ್ರು. ಧಾರವಾಡ ಸಿಟಿಗೆ ಪ್ರವೇಶ ಮಾಡೋದಕ್ಕೆ ಹೈಕೋರ್ಟ್ಗೆ ಹೋಗಿದ್ರು, ಮತ್ತೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಮತ್ತೆ ಲಾಸ್ಟ್ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಆದ್ರೆ ನಿನ್ನೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಹಾಕಿದಾಗ ಕೋರ್ಟು ಮತದಾನಕ್ಕೆ ಅವಕಾಶ ನಿರಾಕರಿಸಿತ್ತು. ಹೀಗಾಗಿ ಇವತ್ತು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ ಇವಾಗ ಷರತ್ತಿನ ಅನುಮತಿ ನೀಡಿದೆ. ಸುಪ್ರೀಂ ಕೋರ್ಟ್ ಒಂದು ಷರತ್ತು ವಿಧಿಸಿ ಇವರಿಗೆ ಜಾಮೀನು ಕೊಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹುಬ್ಳಿ ಧಾರವಾಡ ಜಿಲ್ಲೆ ಏನಿದೆ ಅಲ್ಲಿ ಪ್ರವೇಶ ಮಾಡೋ ಹಾಗಿಲ್ಲ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಜನ ವಿಟ್ನೆಸ್ಗಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ ಗೌಡರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಟ್ನೆಸ್ಗಳಿದ್ದಾರೆ. ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಕೋರ್ಟ್ ಈ ಷರತ್ತನ್ನ ವಿಧಿಸಿತ್ತು. ಈಗ ಆ ಷರತ್ತನ್ನು ಇವತ್ತಿನ ದಿನಕ್ಕೆ ಮಾತ್ರ ಸಡಿಲಿಸಿ ಹೈಕೋರ್ಟ್ ಈಗ ಮತದಾನ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಡಬೇಕು ಅಂತೇಳಿ ಷರತ್ತನ್ನು ವಿಧಿಸಿ ಇವತ್ತು ಮತದಾನ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ಮಧುಶ್ರೀ, ಧನ್ಯವಾದ ರಮೇಶ್ ತಮ್ಮ ಮಾಹಿತಿಗಾಗಿ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತರಾಗಿರುವಂತಹ ವಿನಯ್ ಕುಲಕರ್ಣಿ ಅವರಿಗೆ ಮತದಾನಕ್ಕೆ ಅವಕಾಶವನ್ನ ಹೈಕೋರ್ಟ್ ಏಕಸದಸ್ಯ ಪೀಠ ಮಾಡಿಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಮತದಾನ ಮಾಡಾದ್ಮೇಲೆ 5 ನಿಮಿಷ ಕೂಡ ಅಲ್ಲಿ ನಿಲ್ಲುವಂತಿಲ್ಲ ಅಂತ ಹೇಳಿ ಷರತ್ತನ್ನ ವಿಧಿಸಿಯೇ ಅವರಿಗೆ ಅನುಮತಿಯನ್ನ ಕೊಡಲಾಗಿದೆ.